ಆಟವಾಡುವುದಕ್ಕೆ ಅಂತ ಹೋಗಿದ್ದ ಬಾಲಕ ಶವವಾಗಿ ಪತ್ತೆಯಾದ ಘಟನೆ ಹುಬ್ಬಳ್ಳಿಯ ವಿಜಯನಗರದಲ್ಲಿ ನಿನ್ನೆ ಸಂಜೆ ನಡೆದಿದೆ. ಆಜಾದ್ ನಗರದ 9 ವರ್ಷದ ಬಾಲಾಜಿ ಮೃತ ಬಾಲಕ. ಇನ್ನು ಬಾಲಕ ಆಟವಾಡುವುದಕ್ಕೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಲಾಜಿ ನಿನ್ನೆ ತನ್ನ ಸ್ನೇಹಿತರೊಂದಿಗೆ ಆಟ ಆಡುತ್ತಾ ವಿಜಯನಗರಕ್ಕೆ ಬಂದಿದ್ದಾನೆ. ಈ ವೇಳೆ ಅಲ್ಲಿ ಬಿದ್ದಿದ್ದಂತಹ ತೆಂಗಿನಕಾಯಿಯನ್ನ ಹೆಕ್ಕೋದಕ್ಕೆ ಕಾಂಪೌಂಡ್ ಒಳಗೆ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಪಿಲ್ಲರ್ ಹಾಕೋದಕ್ಕೆ ತೋಡಿದ್ದ ತಗ್ಗಿನಲ್ಲಿ ಬಾಲಕ ಬಿದ್ದಿದ್ದಾನೆ. ಬಾಲಕ ಬೀಳ್ತಾ ಇದ್ದಂತೆ ಆತನ ಜೊತೆಗಿದ್ದ ಇಬ್ಬರು ಸ್ನೇಹಿತರು ಭಯಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಈ ವಿಚಾರವನ್ನ ಸ್ನೇಹಿತರು ಹೆದರಿಕೊಂಡು ಯಾರಿಗೂ ಹೇಳದೆ ಸುಮ್ಮನಿದ್ದರಿಂದ ಬಾಲಕನ ಪೋಷಕರು ಬಾಲಕ ನಾಪತ್ತೆಯಾಗಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಅದರಂತೆ ತನಿಖೆ ಕೈಗೊಂಡ ಪೊಲೀಸರು ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಆಧರಿಸಿ ಬಾಲಕನ ಶವವನ್ನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ಯಾರು ಕರ್ಕೊಂಡು ಹೋದ್ರ ಅಂತ ಹೇಳಿ ಹೇಳವಲ್ಲ. ಏನಿಲ್ಲ, ನಮ್ಮ ಹಿಂದೆ ಇದ್ರೆ ನಮ್ಮ ಜೊತೆಗೆ ಇದ್ದವ ಎಲ್ಲಿ ಹೋದ್ನ ಗೊತ್ತಿಲ್ಲ ಅಂತ ನೀವು ಮುಂದೆ ಹುಡುಗ ಇವನ ಎಂದದಲ್ಲ ಇವನು ಹುಡುಗ ಹೇಳ್ತಾನ ಹಂಗ. ಹಿಂದಿನ ಹುಡುಗ ಸಣ್ಣದೈತದ, ಇನ್ನ ಮಧ್ಯೆ ಇರೋ ಹುಡುಗ ಸಣ್ಣದೈತ, ಅದಕ್ಕೇನು ಗೊತ್ತಿಲ್ಲ. ಹಿಂಗ ಅಡ್ಡಾಡ್ತಾವ್ರಿ ಸೂಟಿ ಬಂದ ಕೂಡಲೇ ಲೆಫ್ಟ್ ಸೈಡ್ ಕ್ಯಾಮ್ರಾ ಇದ್ರೆ ನಿಮ್ಗೆ ಅನುಕೂಲ ಸರ್. ಖರೆ ಅಂದ್ರೆ ಈ ಕಡೆ ಎಲ್ಲಿ ಹೊಳ್ತಾನೆ ಯಾರಿಗೆ ಗೊತ್ತಿಲ್ಲ. ಇನ್ನೊಂದು ಕ್ಯಾಮ್ರಾ ಐತಿಲ್ಲ ಪಾಪ ನಿಮಗ್ ಹುಡ್ಕೊಲಿಕ್ಕೆ ಅನುಕೂಲ ಆಗ್ತಾವ್ರಿ ಇವೆಲ್ಲ. ಎಷ್ಟು ಗಂಟೆಗೆ ಸರ್ ಇದು? ಇದು 12 ಗಂಟೆ 55 ನಿಮಿಷಕ್ಕೆ ಮಧ್ಯಾಹ್ನ ನಿನ್ನೆ.